ಯಲಾಂಗದಲ್ಲಿ ಬಂದು ನಮ್ಗೆ ವಿರೋಧ ಮಾಡ್ಕೊಳಲ್ಲ. ಸಿಂಪ್ಟಮ್ ಗೊತ್ತಿರ್ಲಿ ನಿಮಗೆ. ನೆಕ್ಸ್ಟ್ ಎಂಪಿ ನಿಲ್ಬೇಕು ಅಂತಂದ್ರೆ ಯಲಾಂಗದಲ್ಲಿ ಇಡೀ ಬಿಜೆಪಿ ತಂಡವನ್ನ ವಿರೋಧ ಮಾಡ್ಕೊಂಡು ನೆಕ್ಸ್ಟ್ ಬರಕ್ ಆಗ್ತದ? ಸಿಂಪ್ಟಮ್ ಇಷ್ಟೇ. ನೆಕ್ಸ್ಟ್ ಅವ್ರ ಏನು ಅಂತಂದ್ರೆ MLA ಹೋಗ್ಬೇಡ. ನಾನೇನ್ ಹೇಳಿದಿನ, ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಕೊಟ್ರೆ ನಿಂತ್ಕೊಳ್ರಿ, ಯಲಾಂಗದಲ್ಲಿ ಕೊಟ್ರೆ ನಿಂತ್ಕೊಳ್ರಿ. ನಾವೇನ್ ಅಡ್ಡಿ ಮಾಡಲ್ಲ. ಹೈಕಮಾಂಡ್ ವಿರುದ್ಧವಾಗಿ ನಾವು ಹೋಗೋದಿಲ್ಲ, ಕೇಳ್ತೀವಿ ನಾವು. ನನಗೆ ಆತಂಕನ ಸರ್? ಜಾಫರ್ ಶರೀಫ್ ಸೆಂಟ್ರಲ್ ಮಿನಿಸ್ಟ್ರು, ಬಸವಲಿಂಗಪ್ಪ ಕಂದಾಯ ಸಚಿವರು, ಆವಾಗೇ ನಾವು ತಲೆ ಕೆಡ್ಸ್ಕೊಂತ ಇರ್ಲಿಲ್ಲ. ಆವಾಗಲೇ ಪಾರ್ಟಿ ಕಟ್ಟಿದ್ದೀನಿ ನಾನು. ನಾವ್ ಯಾರಿಗೂ ಎದುರೋರು ಅಲ್ಲ, ಪಾರ್ಟಿಗೋಸ್ಕರ ಎದುರ್ಕೊಂತೀವಿ ನಾವು. ಮತ್ತೆ ನಮ್ ಸಂಘಟನೆ ಏನೈತಲ್ಲ, ನೀವ್ ಯಾವನ ಬರ್ರಿ, ಸುಮ್ನೆ ಒಂದ್ ಫೋನ್ ಹೊಡ್ರೆ 1000 ಜನ ಬರ್ತಾರೆ. ನಮ್ಮನ್ನ ಏನು ಮಾಡಕ್ ಆಗೋದಿಲ್ಲ ಸರ್. ಕಡತ ಮೇಲೆ ಸತೀಶ್ ಅವ್ರು ಗೆಲ್ಸ್ದೋ ನಾನೇ ಟಿಕೆಟ್ ಕೊಟ್ಟು. ಇರ್ಲಿ, ಕೆಲವು ರಾಜಕಾರಣದಲ್ಲಿ ಕೆಲವರು ಮಹತ್ವಾಕಾಂಕ್ಷೆ ಇರ್ತಾರೆ. ಈಗ DK ಶಿವಕುಮಾರ್ ಅವರು CM ಆಗ್ಬೇಕಾದ್ರೆ 40 ವರ್ಷ ಹೋರಾಟ ಮಾಡವ್ರೆ, ಸಾಧನೆ ಮಾಡವ್ರೆ. ಅವ್ರು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಕೆಲವರು ಒಂದೇ ಸರಿ CM ಆಗೋಕ್ ಹೋಗ್ತಾರೆ. ಅದಾಗೋದಿಲ್ಲ, ಅದೆಲ್ಲ ಕಷ್ಟಪಡ್ಬೇಕಾಗ್ತದೆ. ಇಂಥವು ನಮ್ಮಲ್ಲಿ ನಡೆದವೆ. ನಾನು ಯಾರು ಕೆಲವು ಲೀಡರ್ ಮಾಡಿದೆ, ನಮ್ ವಿರುದ್ಧವಾಗಿ ಹೋಗವ್ರೆ, ಅವ್ರ ತಿರ್ಗ ಏನಾಗವ್ರೆ ಅಂತೇಳಿ ನೀವು ವಿಚಾರಿಸ್ಕೊಳ್ರಿ ಅದ್ಲ ಕಡೆಗೆ. ಕಡತನ ಮಲೆ ಸತೀಶ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ನಾನೆಲ್ಲ ಅಧಿಕಾರ ಜವಾಬ್ದಾರಿ ಕೊಟ್ಟರು ಇಟ್ಕೊಂಡವ್ರೆ. ಅವ್ರು ಇದನ್ನ ಮಾಡ್ಬೇಡ, ನೇರವಾಗಿ ನನ್ನ ಹತ್ರ ಬಾಯಿಲ್ಲ, ಸ್ಟೇಟ್ ಆಫೀಸಲ್ಲಿ ಕರೀರಿ, ನಮ್ದೇನ್ ತಪ್ಪೈತೆ ನಾವು ಮಾತಾಡ್ತೀವಿ. ಅದು ಬಿಟ್ಬಿಟ್ಟು ನಿಮ್ ಚಿಕ್ಕಬಳ್ಳಾಪುರದಲ್ಲಿ ನಡಿಬಹುದು, ಯಲಹಂಕ ಕೆಂಪೇಗೌಡ ಊರಲ್ಲಿ ನಡಿಯಕ್ ಆಗೋದೇ ಇಲ್ಲ. ಅದ್ರ ಯಾರು ಬಂದ್ರು ಎದುರಿಸ್ತೀವಿ ನಾವು. ನನಗಿನ ಮೊದಲು ಇಲ್ಲಿ ಭಗತ್ ಸಿಂಗ್ ಟ್ರಸ್ಟ್ ಅನ್ನು ಮಾಡ್ಕೊಂಡು ಜನಸೇವೆಗಳನ್ನ ಮಾಡ್ಕೊಂಡು ಕೆಲಸ ಮಾಡ್ತಾವನೆ ಯುವಕ. ನಾನ್ ತಡಿಯಕ್ ಆಗ್ತದ ಅದ್ಲ ಕಡೆಗೆ? ಈಗ ಇರ್ತಕ್ಕಂಥ ಹಾಲಿ MLA ಅವರು ಎಲ್ಲೋ ಒಂದ್ ಕಡೆ ಇದು ಅಚಾನಕ್ಕಾಗಿ ಬಂದಿಲ್ವೇ? ಅದಕ್ಕಿನ್ನ ಕೆಲಸ ಮಾಡ್ತಾ ಇಲ್ವ ಸಂದೀಪ್ ರೆಡ್ಡಿ ಅವರು? ಯಾಕೆ ಆಗ್ಬಾರ್ದು MLA? ಯಾಕೆ ಆಗ್ಬಾರ್ದು ಅವ್ರು? ನೀವ್ ಯಾಕೆ ಆಗ್ಬಾರ್ದು? ನನ್ ಮಗ ಯಾಕೆ ಆಗ್ಬಾರ್ದು? ಅರ್ಹತೆ ಇತ್ತು ಅಂತಂದ್ರೆ ನನ್ನ ಮಗನಿಗೆ ಸೀಟ್ ಕೊಡ್ಲಿ ಅಂತೇಳಿ ನಾವು ವಿರೋಧ ಮಾಡಲ್ಲ. ಪಾರ್ಟಿ ಒಂದ್ಸರಿ ತೀರ್ಮಾನ ಮಾಡಿದ್ರೆ ದೂಸರ ಮಾತಾಡಲ್ಲ. ಆದ್ರೆ ಪದೇ 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 ನಾನ್ ಮಾತಾಡಿ ಮೈಕ್ ಮುಂದೆ ಕೆಟ್ಟವನಾಗ್ತೀನಿ. ನಮ್ ಸಂಸದರ ಹಂಗೆ ಅಂದ್ರೆ ಮಾತಾಡಲ್ಲ. ಎಲ್ಲಿ ಏನ್ ಮಾಡ್ಬೇಕು, ಯಾರ ಹತ್ರ ಏನ್ ಹೋಗ್ಬೇಕು, ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತಾರೆ. ಇದು ಆಗ್ಬಾರ್ದು. ಯಾರು ಸರ್ ಸಂಸದರದು? ಅದಕ್ಕೆ ಒಂದು ದೊಡ್ಡ ತಂಡವನ್ನೇ ಮಾಡ್ಬೇಕಾಗ್ತದೆ ಸರ್. ಅವರ ಹೆಂಗೆ ಏನು ಅಂತೇಳಿ ಈ ಸತ್ಯಶೋಧನಾ ಸಮಿತಿ ಮಾಡ್ತಾರಲ್ಲ, ಆತರ ಮಾಡಿದ್ರೆ ಏನಾದ್ರು ಅವರ ಪ್ರತಿಭೆಗಳು, ಅವರ ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳು, ಮತ್ತೆ ರಾಜಕಾರಣವನ್ನ ಹೆಂಗ್ ಮಾಡೋದು ಅನ್ನೋದು ಒಂದು ಥೀಸಿಸ್ ಯಾರನ್ನ ಬರೆಯೋರಿದ್ರೆ ನಿಮ್ಮಲ್ಲಿ ಮಾಡಿದ್ರೆ ಒಳ್ಳೇದು. ನಮ್ಗೇನ್ ಅಷ್ಟೊಂದು ಬಹಳ ಅವ್ರ ಜೊತೆಲಿ ಏನ್ ಬಹಳ ಸಂಪರ್ಕ ಏನಿಲ್ಲ ನಮ್ಗೆಲ್ಲ ಕೂಡ. ಧರ್ಮಸ್ಥಳಕ್ಕೆ ಅವರು ಬಂದ್ಬಿಡ್ಲಿ. ಯಾಕಂದ್ರೆ ಈಗ ಹೇಳ್ತೀನಿ ನಾನು, ಇದು ನಮ್ಮಿಬ್ಬರದು ವೈಯಕ್ತಿಕ. ನಾವೇನಾದ್ರೂ ಸುಧಾಕರ್ ಪ್ರಾರಂಭದಲ್ಲಿ ವಿರೋಧ ಮಾಡಿದ್ವಿ, ನಾವಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಒಂದ್ಸರಿ ಅಮಿತ್ ಶಾಜಿ ಅವ್ರ ಹತ್ರ ಕುತ್ಕೊಂಡು ನಮ್ಮ ಮನೆ ಬಂದ್ ತಿಂಡಿ ಆದ್ಮೇಲೆ ನಾವೇನಾದ್ರೂ ಬಿಜೆಪಿ ಓಟ್ ಹಾಕ್ಬೇಡ್ರಿ ಅಂತ ಏನಾನ ಕೇಳಿದ್ರೆ ನಾನ್ ರಾಜಕಾರಣದಲ್ಲಿ ಎಲ್ಲೂ ಮುಂದುವರೆಕ್ ಹೋಗಲ್ಲ. ಅವ್ರು ಅದನ್ನೇ ಹೇಳ್ಕೊಂತಿರ್ತಾವ್ರೆ ಎಲ್ಲ ಕಡೆ. ನನ್ನ ಲೈಫ್ ಅಲ್ಲಿ ಯಡಿಯೂರಪ್ಪ ಪಾರ್ಟಿ ಬಿಟ್ಟು ಹೋದಾಗ ಕೂಡ ನಾನು ಯಡಿಯೂರಪ್ಪ ರೈಟ್ ಹ್ಯಾಂಡ್, ನಾನು ಮಗ ಇದ್ದಂಗೆ. ಆವಾಗ್ಲೇ ನಾನು ಪಾರ್ಟಿ ಬಿಟ್ಟು ಹೋಗಲ್ಲ, ಬರಲ್ಲ ನೀವು ಹೋಗ್ಬಾರ್ದು ಅಂತ ಹೇಳ್ದವನು ನಾನು. ಅಂತದ್ರಲ್ಲಿ ನಾನು ಯಾವತ್ತು ಸಣ್ಣ ಎಲೆಕ್ಷನ್ ಅಲ್ಲೂ ಕೂಡ ಪಕ್ಷಕ್ಕೆ ವಿರುದ್ಧವಾಗಿ ನಾನು ಕೆಲಸ ಮಾಡಲ್ಲ. ನೀವು ಯಾರು ಹೇಳ್ಕೊಂಡು ಅದೇ ನಮ್ಗೆ ನೋವಾಗ್ತಾ ಇರ್ತಕ್ಕಂಥದ್ದು. ಯಲಹಂಕ ಕ್ಷೇತ್ರದಲ್ಲಿ ನನಗೆ ಮೋಸ ಮಾಡಿದ್ರು. ಎಲ್ಲಿಂದ ಓಟ್ ಬಂತು? 85,000. ಅದಕ್ ಮೊದಲು ಬಚ್ಚೇಗೌಡರಿಗೆ 76,000 ಲೀಡ್ ಕೊಟ್ಟಿದ್ವಿ. JDS ಅಲಯನ್ಸ್ ಇರ್ಲಿಲ್ಲ, ಗೊತ್ತಿರ್ಲಿ. ಒಂದ್ 5,000 ಕಮ್ಮಿ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಗೆ, ಆದ್ರೆ ನಾವು ಲೀಡ್ ಕೊಟ್ಟಿದೀವಲ್ಲ, ಅರ್ಧ ಲೀಡ್ ನಾವೇ ಕೊಟ್ಟಿದೀವಲ್ಲ. ಈಗ ನಾನೇನಾದ್ರು ನೆಕ್ಸ್ಟ್ MP ಟಿಕೆಟ್ ಕೇಳಿದ್ರೆ ನಾನು ಹೇಳ್ತಾ ಇಲ್ಲ, ನೆಕ್ಸ್ಟ್ MP ನೀವೇ ಆದ್ರೆ ಈಗ್ಲೇ ಹೇಳ್ರಿ. ನಾವು 100% ಈಗ್ಲಿಂದಾನೇ ಪ್ರಚಾರ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನಾನು MLA ಜೊತೆಲೆ MP ಎಲೆಕ್ಷನ್ ನಿನ್ ಕ್ಯಾನ್ವಾಸ್ ಮಾಡ್ತೀನಿ. ದ್ವೇಷ ಕಾರಣ ಅಂತಂದ್ರೆ ನಾನು ಏನ್ ಮಾಡ್ಲಪ್ಪ? ಇಲ್ಲಿ ಬಂದೆ ಹೋಟ್ಲಲ್ಲಿ ತಿಂತೀನಿ, ಸಂದೀಪ್ ರೆಡ್ಡಿ ಸಿಗ್ತಾನೆ, ಒಂದು ಫೋಟೋ ಹೊಡ್ಕೊಂತೀರಿ. ಈಗ ಫೋಟೋಗಳೆಲ್ಲ ನೀವು ಕಳಿಸ್ತೀರಿ, ತಿರ್ಗಾ ಅದ್ರ ಬಗ್ಗೆ ಏನೋ ಮಾತಾಡ್ತಾರೆ, ನಿಮ್ಮನ್ನ ಕರ್ಸ್ಕೊಂತಾರೆ, ಮಾತಾಡ್ತಾರೆ. ಇದು ನನಗೇನು ದ್ವೇಷ ಇಲ್ಲ. ದ್ವೇಷ ಮಾಡಂಗಿದ್ರೆ 48 ವರ್ಷ ನಾನು ಯಲಹಂಕದಲ್ಲಿ ರಾಜಕಾರಣ ಮಾಡಕ್ ಆಗಲ್ಲ. ಇಡೀ ಯಲಹಂಕದಲ್ಲಿ JDS ಆಗ್ಲಿ ಕಾಂಗ್ರೆಸ್ ಆಗ್ಲಿ ಯಾರೋ ಒಬ್ಬರೇ ಬಿಟ್ರೆ ನಾನು ಯಾರನ್ನೂ ದ್ವೇಷ ಮಾಡಲ್ಲ. ಬಿಜೆಪಿ ಸಂಸದರ ವೈಯಕ್ತಿಕ ಪರಿಣಾಮ ನೋಡಿ ಸರ್, ನಾನ್ ತಪ್ಪು ಮಾಡ್ರೆ ನನ್ ಮೇಲೆ ಬೀಳ್ತದೆ. ಪಾರ್ಟಿಗೆ ಇದಕ್ಕೆ ಏನ್ ಸಂಬಂಧ ಐತಿ? ಪಾರ್ಟಿ ಇವತ್ತು ಎಲ್ಲಾನು ಸೇರಿಸಿ ಕೆಂಪೇಗೌಡ ಜಯಂತ್ಯೋತ್ಸವನ ಅದ್ದೂರಿಯಾಗಿ ಮಾಡ್ತೀವಿ. ಈಗ ನಾವು ಏರ್ಪೋರ್ಟ್ ಕೆಂಪೇಗೌಡರ ಹತ್ರ ಹೋಗಿ ಪುಷ್ಪಾರ್ಚನೆ ಮಾಡೇ ಬಂದ್ವಿ ನಾವು, ಯಾಕಂದ್ರೆ ನಾಳೆ ಯಲಹಂಕದಲ್ಲಿ ಇರ್ತೀವಿ ಅಂತ ಹೇಳಿ. ನಮ್ಗೆ ಕೆಂಪೇಗೌಡರು, ನಾನು MLA ಆದಾಗ ಫಸ್ಟ್ ಟೈಮ್ ಅವ್ರ ಹೆಸರ ಮೇಲೆನೆ ಪ್ರಮಾಣ ವಚನ ತಗೊಂಡ್ರೆ ನೀವು ನೋಡ್ಬೋದು, ಯೂಟ್ಯೂಬ್ ಅಲ್ಲಿ ಹೋದ್ರೂ ಗೊತ್ತಾಗ್ತದೆ. ಕೆಂಪೇಗೌಡರ ಹೆಸರಲ್ಲಿ 4-5 ಸ್ಮಾರಕಗಳನ್ನ ಮಾಡಿದ್ದೀನಿ, ಯಲಹಂಕ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ಈಗೇನು ಒಂದು ಹೊಸ ಫ್ಲೈಓವರ್ ಅಪ್ರೂವಲ್ ಆಗೈತೆ, ಅದಕ್ಕೂ ಅವ್ರ ಹೆಸರು ಇಡ್ತೀನಿ ನಾನು. ಕೆಂಪೇಗೌಡರದ್ದು ಇಲ್ಲದೆ ನಂದು ಯಾವುದೇ ಪಾಂಪ್ಲೆಟ್ ಇರಲ್ಲ, ಗೊತ್ತಿರಲಿ. ಅವ್ರದ್ದು ಹಾಕ್ತೀನಿ, ಯಾಕಂದ್ರೆ ಅವರು 500 ವರ್ಷದಿಂದ ಮಾಡಿದ್ರೆ ಡೆವಲಪ್ಮೆಂಟು ನಮ್ಗೆ ಆದರ್ಶ. ಅವ್ರು ಯಾರನ್ನೂ ದ್ವೇಷ ಮಾಡಿಲ್ಲ, ರಾಜಕಾರಣ ಮಾಡಿಲ್ಲ.
ಯಾವ ಜಾತಿಯನ್ನು ದೇಶ ಮಾಡಿಲ್ಲ. ಅದನ್ನ ಇವರು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ